ಸೆಪ್ಟೆಂಬರ್ 7ರಂದು ಎಲ್ಲೆಡೆ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದ್ರೆ ಬೆಳ್ಳಂಬೆಳಗ್ಗೆ ಮಾಲೂರು ಪೊಲೀಸ್ ಠಾಣೆಗೆ ಮಾಲೂರು ತಾಲೂಕು ಹುಂಗೇನಹಳ್ಳಿ ಗೇಟ್ನಲ್ಲಿ ಯಾವುದೋ ಅಪರಿಚಿತ ವಾಹನ ಅಪಘಾತವಾಗಿ ಮಹಿಳೆಯೊಬ್ಬಳು ಮೃತಪಟ್ಟಿರುವ ಕುರಿತು ಕರೆ ಬಂದಿತ್ತು. ಈ ವೇಳೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಪೊಲೀಸರಿಗೆ ಮೇಲ್ನೋಟಕ್ಕೆ ಅದೊಂದು ಅಪಘಾತ ಅಂತ ಕಂಡುಬಂದರೂ ಹಲವು ಅನುಮಾನಗಳು ಕಂಡುಬಂತು. ಹಾಗಾಗಿ ಅನುಮಾನಾಸ್ಪದ ಸಾವು ಅಂತ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಚುರುಕುಗೊಳಿಸಿದ್ರು. ರಸ್ತೆ ಬದಿಯಲ್ಲಿ ಪತ್ತೆಯಾದ ಶವ ಮಾಲೂರು ತಾಲೂಕು ನಂಬಿಗಾನಹಳ್ಳಿ ಗ್ರಾಮದ ಆನಂದ್ ಕುಮಾರ್ ಅವರ ಪತ್ನಿ 46 ವರ್ಷದ ಲಕ್ಷ್ಮಮ್ಮ ಅನ್ನೋರು. ಸೆಪ್ಟೆಂಬರ್ 6ರಂದು ಹಬ್ಬಕ್ಕೆ ಮಾಲೂರಿನ ಸ್ನೇಹಿತರೊಬ್ಬರ ಮನೆಗೆ ಹೋಗಿ ಬರ್ತೀನಿ ಅಂತ ಹೋಗಿದ್ದ ಲಕ್ಷ್ಮಮ್ಮ ರಾತ್ರಿ ಆದರೂ ಮನೆಗೆ ಬಂದಿರಲಿಲ್ಲ. ಬೆಳಗ್ಗೆ ಎದ್ದು ಹುಡುಕೋ ಅಷ್ಟರಲ್ಲಿ ಲಕ್ಷ್ಮಮ್ಮ ಹುಂಗೇನಹಳ್ಳಿ ಗೇಟ್ನಲ್ಲಿ ಅಪಘಾತದ ರೀತಿಯಲ್ಲಿ ರಸ್ತೆ ಬದಿ ಮೃತಪಟ್ಟಿದ್ರು. ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರಿಗೆ ಅದು ಅಪಘಾತವಲ್ಲ, ಅದೊಂದು ಪ್ರೀ ಪ್ಲಾನ್ ಮರ್ಡರ್ ಅನ್ನೋದು ಗೊತ್ತಿತ್ತು. ಈ ಹಿನ್ನೆಲೆ ತನಿಖೆ ಕೈಗೊಂಡ ಪೊಲೀಸರು ಅವರ ಕುಟುಂಬಸ್ಥರು ನೀಡಿದ ಮಾಹಿತಿ ಆಧರಿಸಿ ವಿಚಾರಣೆ ನಡೆಸಿದ್ರು. ಆನಂದ್ ಕುಮಾರ್ ಕುಟುಂಬಕ್ಕೆ ರಾಮನಗರ ಜಿಲ್ಲೆಯ ಸಾತನೂರು ಬಳಿ ಇರುವ ಕೆಮ್ಮೊಳ್ಳಿ ಗ್ರಾಮದ ತಿಮ್ಮೇಗೌಡ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆ ಹಾರೋಬಂಡೆ ಗ್ರಾಮದ ಮುನಿಯಪ್ಪ ಆನಂದ್ ಕುಮಾರ್ ಕುಟುಂಬಕ್ಕೆ ತೀರಾ ಹತ್ತಿರವಾಗಿ ಅವರ ಜೊತೆಗೆ ರಿಯಲ್ ಎಸ್ಟೇಟ್ ವ್ಯವಸಾಯ ಅಂತ ಓಡಾಡಿಕೊಂಡಿದ್ದ ತಿಮ್ಮೇಗೌಡ ಮತ್ತು ಮುನಿಯಪ್ಪ ಅವರಿಂದ ಲಕ್ಷಾಂತರ ರೂಪಾಯಿ ಹಣ ಪಡೆದುಕೊಂಡಿದ್ರು. ಆನಂದ್ ಕುಮಾರ್ಗೆ ಗೊತ್ತಿಲ್ಲದೆ ಆತನ ಪತ್ನಿ ಲಕ್ಷ್ಮಮ್ಮ ಬಳಿ ಕೂಡ ಲಕ್ಷಾಂತರ ರೂಪಾಯಿ ಹಣ ಪಡೆದಿದ್ರು. ಲಕ್ಷ್ಮಮ್ಮ ಯಾವಾಗ ತಾನು ಕೊಟ್ಟಿದ್ದ ಹಣವನ್ನು ವಾಪಸ್ ಕೇಳಿದ್ರು ಆಗ ಪ್ಲಾನ್ ಮಾಡಿ ತಿಮ್ಮೇಗೌಡ ಹಾಗೂ ಮುನಿಯಪ್ಪ ಗಣೇಶ ಹಬ್ಬಕ್ಕೆ ಕರೆಯಲು ಮನೆಗೆ ಬಂದಿದ್ದ ಲಕ್ಷ್ಮಮ್ಮರನ್ನ ಕರೆದುಕೊಂಡು ಹೋಗಿ ಉಸಿರುಗಟ್ಟಿಸಿಕೊಂಡು ನಂತರ ಉಂಗೇನಹಳ್ಳಿ ಗೇಟ್ನಲ್ಲಿ ಬಿಸಾಡಿ ಹೋಗಿದ್ರು. ಅನುಮಾನಗೊಂಡ ಪೊಲೀಸರು ಜಿಲ್ಲಾ ವರಿಷ್ಠಾಧಿಕಾರಿ ಬಿ ನಿಖಿಲ್ ರವರ ನೇತೃತ್ವದಲ್ಲಿ ಇನ್ಸ್ಪೆಕ್ಟರ್ ವಸಂತ್ ರವರು ಮೈಸೂರಿನಲ್ಲಿ ತಲೆಮರೆಸಿಕೊಂಡಿದ್ದ ತಿಮ್ಮೇಗೌಡ ಮತ್ತು ಮುನಿಯಪ್ಪನನ್ನ ಬಂಧಿಸಿ ಕರೆತಂದು ವಿಚಾರಣೆ ನಡೆಸಿದಾಗ ಆರೋಪಿಗಳು ತಾವೇ ಕೊಲೆ ಮಾಡಿದ್ದಾಗಿ ಒಪ್ಪಿಕೊಂಡಿದ್ದಾರೆ. ಮಕ್ಕ ಅವರು ಶುಕ್ರವಾರ ನಾನು 11 ಗಂಟೆಲಿ ಬಂದು ನನ್ನ ಮಕ್ಕಳನ್ನ ಕರ್ಕೊಂಬಂದು ಊರಲ್ಲಿ ಬಿಟ್ಟೆ. 11:30 ಬಿಟ್ಟು ಹೋದೆ. ಆಮೇಲೆ ಸಂಜೆಗೆ ನಾನು 6 ಗಂಟೆ 7 ಗಂಟೆಗೆ ಒಂದ್ಸರಿ ಫೋನ್ ಮಾಡಿದೆ, 8 ಗಂಟೆಗೆ ಫೋನ್ ಮಾಡಿದೆ, ಫೋನ್ ರಿಸೀವ್ ಮಾಡಿಲ್ಲ. ಆಮೇಲೆ ಬೆಳಗ್ಗೆ ನನಗೆ 7:15 ಊರಿಂದ ಫೋನ್ ಬಂತು. ಫೋನ್ ಮಾಡಿ ಈ ಥರ ಗೇಟಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ಏನು ಮ್ಯಾಟ್ರ್ ಹೇಳಿಲ್ಲ, ಈ ಥರ ಏನಾಗಿದೆ ಗೇಟಿಗೆ ಬನ್ನಿ ಅಂತ ಹೇಳಿದ್ರು. ನಮ್ಮ ಮಾವ ಅದರಾಗಲಿ ಯಾರಾದರೂ ಊರಲ್ಲಿ ಯಾರು ಇನ್ಫಾರ್ಮೇಷನ್ ಕೊಡಿಲ್ಲ ನಮಗೆ. ಬೆಳಗ್ಗೆ ಬಂದು ನಾವು ಗೇಟಲ್ಲಿ ನೋಡಿದರೆ ರೋಡ್ ಸೈಡ್ ಡೆತ್ ಆಗಿ ಬಿದ್ದಿದ್ರು. ನೋಡಿದ್ರೆ ನಮ್ಮ ಅಕ್ಕ ಅದೇ ಆಕ್ಸಿಡೆಂಟ್ ಆಗೋ ಥರ ಅವ್ರು ಟ್ರೈ ಮಾಡಿ ನಮ್ಮ ಅಕ್ಕ ಅಂದರೆ ಆ ಗೇಟಲ್ಲಿ ಯಾವತ್ತೂ ಇಳಿಯಲ್ಲ. ಅವರು ಇಳಿದ್ರೆ ಶುವರ್ ಗೇಟಲ್ಲಿ ಇಳಿತಾರೆ, ಇಲ್ಲ ಅಂದರೆ ಒಕ್ಲೇರಲ್ಲಿ ಇಳಿತಾರೆ. ನೈಟ್ ಅಷ್ಟೊತ್ತಲ್ಲಿ ಬಂದು ಆ ಗೇಟಲ್ಲಿ ಇಳಿಯೋ ಪರಿಸ್ಥಿತಿ ಅವ್ರಿಗಿಲ್ಲ. ಅವ್ರು ಬೇಕು ಅಂತ ಆಕ್ಸಿಡೆಂಟ್ ಥರ ಆಗಲಿ ಇದಾಗಲಿ ಅಂತ ಹೇಳ್ಬಿಟ್ಟು ಅವರ ಪ್ಲ್ಯಾನ್ ಮಾಡಿದ್ದಾರೆ. ಇನ್ನು ತಿಮ್ಮೇಗೌಡ ಮತ್ತು ಮುನಿಯಪ್ಪ ಈ ಮೊದಲು ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾಗ ಇಬ್ಬರು ಸ್ನೇಹಿತರಾಗಿ ಅಲ್ಲಿಂದ ಬಿಡುಗಡೆಯಾದ ನಂತರ ಇಲ್ಲಿಗೆ ಬಂದು ನೆಲೆಸಿ ಇಲ್ಲೂ ಲಕ್ಷಾಂತರ ರೂಪಾಯಿ ವಂಚನೆ ಮಾಡಿ ಕೊಲೆ ಮಾಡಿ ಮತ್ತೆ ಪರಪ್ಪನ ಜೈಲು ಸೇರಿದ್ದಾರೆ. ಕೇಶವ್, ಎ ನ್ಯೂಸ್ ಟಿವಿ, ಮಾಲೂರು.